ಕಾಲು ಅಯ್ಯಪ್ಪ ನೋಯ್ತೈತೆ. ಅಯ್ಯೋ ಎದೊಳ ಮೇಲೆ ಯಾರೋ ನೀವೆಲ್ಲ ಒಳ್ಳೆ ಆಸ್ಪತ್ರೆನಲ್ಲಿ ಅನಾಥ ಹೆಣ್ಗಳು ಮಲಗ್ದಂಗ್ ಮಲಗಿದ್ದೀರಾ? ಏನೋ ನಿಮ್ ಬಾಧೆ? ನಾವ್ ಮಲ್ಗಿಲ್ಲ ಸರ್, ಪದೇ ತಿಂದು ಬಿದ್ದಿದ್ದೀವಿ. ಹೊಡೆದೋನ್ ಯಾವನ್ರಿ? ಫಸ್ಟ್ ಹೊಡೆದಿದ್ದು ಸುರೇಶ್ ಫ್ರೆಂಡ್ ಸರ್, ಆಮೇಲೆ ಹೊಡೆದಿದ್ದು ರಮೇಶ್ ಫ್ರೆಂಡ್ ಸರ್. ಇಷ್ಟಕ್ಕೂ ಹೊಡೆದಿದ್ದು ಯಾರು ಅಂತ ಹೇಳ್ರಿ ಸಾರ್? ರಮೇಶ್ ಫ್ರೆಂಡು ಸುರೇಶ್ ಫ್ರೆಂಡು ಸಾರ್. ಈ ರಮೇಶ ಸುರೇಶ ಯಾರು? ಸರ್ ನಮ್ಗೆಲ್ಲ ಹೊಡೆದ್ಬಿಟ್ಟಾಗೋದಲ್ಲ ಸರ್, ಅವ್ನ್ ಫ್ರೆಂಡ್ ಸರ್. ನೀವು ಕಂಪ್ಲೇಂಟ್ ತಗೊಳ್ಳಿ ಸರ್. ಹೊಡೆದೋನ್ ಯಾವನು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀರಾ. ಕಂಪ್ಲೇಂಟ್ ಅಂತೆ, ಕಂಪ್ಲೇಂಟ್ ಕಮ್ಮಂಗಿಗಳ. ಸರ್ ಹೊಡೆದ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ. ನೀವು ಹೋಗಿ ಸರ್. ಆ ದಡ್ಡನ್ಗೆ ಹೊಡೆದಿದ್ ಯಾರು ಅಂತ ಗೊತ್ತೇ ಆಗಿಲ್ವಂತೆ. ಗ್ರೇಟ್ ಕಣ್ರೋ ನೀವಿಬ್ರು. ಅವನಿನ್ನ ಈ ಜನ್ಮದ ನನ್ ತಂಟೆಗೆ ಬರಲ್ಲ. ಇದೇ ಖುಷಿಗೆ ಏನ್ ಬೇಕು ಹೇಳ್ರ, ಕೊಡಿಸ್ತೀನಿ. ಹುಡ್ಗೀರ್ ಕಾಸಲ್ಲಿ ಪಾರ್ಟಿ ಮಾಡೋ ಅಭ್ಯಾಸ ನಮ್ಗಿಲ್ಲಮ್ಮ. ನಿನ್ಗೇನ್ ಬೇಕು ಹೇಳು, ನಾವೇ ಕೊಡಿಸ್ತೀವಿ. ಪಾರ್ಟಿ ಏನು ಬೇಡ, ನಾನ್ ಹೇಳಿದ ಕೆಲ್ಸ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳು? ಆ ದಡಿಯನ್ನ ಅಪೋಲೋ ಆಸ್ಪತ್ರೆ ಸೇರ್ಸ್ದಂಗೆ ವಿಜಯ್ ಮಿತ್ತಲ್ನ ವಿಕ್ರಮ್ ಆಸ್ಪತ್ರೆ ಸೇರ್ಸ್ಬಿಡ್ರೋ. ವಿಜಯ್ ಮಿತ್ತಲ್ಲ? ಹಾ, ಅವನು ಯಾರು? ಅವಂದೇನು? ನಮ್ಮಪ್ಪ ಓಕೆ ಮಾಡಿರೋ ಇನ್ನೊಂದ್ ಮದ್ವೆ ಗಂಡು. ಅವ್ ನಂಗೆ ಇಷ್ಟಾನೇ ಇಲ್ಲ ಕಣ್ರು. ಮದ್ವೆ ಮಾಡ್ಕೊಂತ ನಮ್ಮಪ್ಪ ಸುಮ್ನೆ ತಲೆ ತಿಂತಾ ಇದಾರೆ. ಎಲ್ಲಿಗ್ರೋ ಹೊರಟ್ರಿ? ಹೊಡಿಯಕ್ಕೆ. ಆ ಮದ್ವೆ ಗಂಡ್ಗ? ಅಲ್ಲ, ರಂಗಪ್ಪನ್ನ. ಅವ್ನ್ ಯಾರೋ ಥರ್ಡ್ ಪರ್ಸನ್? ನಿಮ್ಮಪ್ಪ. ಆರ್ಡರ್ ಆರ್ಡರ್ ಆರ್ಡರ್. ಇವರಿಬ್ರು ನನ್ನ ಜೀವ ತೆಗೆಯೋದಕ್ಕೆ ಹೊಂಚಾಗ್ತಾ ಇದ್ದಾರೆ ಮಹಾಸ್ವಾಮಿ. ಅದಕ್ಕೆ ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ 25 ಲಕ್ಷ ತಲೆಗೆ ಫೈನ್ ಹಾಕಿ ನನಗೆ 50 ಲಕ್ಷ ಕೊಡಿ ಸ್ವಾಮಿ. ಹೆಣ್ಮಕ್ಳಿರೋನು ಹೆಂಗ ಬದುಕತ್ತೀನಿ? ಯುವರ್ ಆನರ್, ಒಬ್ಬ ವ್ಯಕ್ತಿನ ಹೊಡೆದ್ರೆ ಮಾತ್ರ ಅಪರಾಧ ಅಲ್ಲ, ಹೊಡಿಬೇಕು ಅಂತ ಅಂದ್ಕೊಳ್ಳೋದು ಅಪರಾಧನೇ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ತಪ್ಪೇ ಮಾಡದೇ ಇರೋರ್ ಮೇಲೆ ತಪ್ಪೋರ್ಸೋದು ಅಪರಾಧನೇ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯುವರ್ ಆನರ್. ಏನ್ರಿ ಇದು? ನಾನಿದ್ದೀನಿ. ಸೊ ಇವ್ರ ಮೇಲೆ ಯಾವ ಹಲ್ಲೆನೂ ಮಾಡಿಲ್ಲ ನೀವು? ಸಿಕ್ಕಿದ್ರೆ ಹಲ್ಲ ಮಾಡಿ ಹಲ್ಲು ಮುರಿದಿರೋರು. ಇಲ್ಲ ಯುವರ್ ಆನರ್. ಸರಿ, ಮುಂದೆ ಏನಾಯ್ತು ಅಂತ ಹೇಳಿ. ಅದು ಆಮೇಲೆ ನೀನ್ ಅವತ್ತು ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ? ಆ ವಿಷಯ ನನ್ಗೆ ಯಾಕೆ ಹೇಳಲಿಲ್ಲ? ಏಯ್, ನೀನ್ ಪ್ರಪೋಸ್ ಮಾಡಕ್ ಹೋಗಿದ್ದು ನಂದಿನಿಗೆ ತಾನೆ, ನೀನ್ ಯಾಕೋ ಹೇಳಿಲ್ಲ? ಏಯ್, ನಿನ್ ಲವ್ ಓಕೆ ಆಗ್ಲಿ ಅಂತ ಕಣೋ. ನಾನು ಅಷ್ಟೇ, ನಿನ್ ಲವ್ ಓಕೆ ಆಗ್ಲಿ ಅಂತ ಹೇಳಿಲ್ಲ. ಛೇ, ನೀನ್ ಮಾಡಿ ಸರಿ ಇಲ್ಲ. ನಾನ್ ಮಾಡಿದೆ ಸರಿ, ಯಾಕಂದ್ರೆ ಅವಳು ನಿನ್ಗೆ ಸರಿ. ಸಾರಿ, ನೀನು ನಂದಿನಿ ಒಂದಾಗೋದೇ ನನ್ ಗುರಿ. ಅದು ನನ್ ಗುರಿ. ಈ ತ್ಯಾಗ ಎಲ್ಲ ಬೇಡ ಮರೆ. ನೀನ್ ತುಂಬಾ ಡೌ ಮಾಡಬೇಡ ಮರಿ. ಡವ್ವ, ನನ್ ಲವ್ ನಿಂಗ್ ಬಿಟ್ಕೊಟ್ಟಿದ್ದು ಡವ್ವ. ಏಯ್, ಬಿಟ್ಕೊಟ್ಟಿದ್ ನೀನಲ್ಲಮ್ಮ, ನಾನು. ಅಂದ್ರೆ ನನ್ ಪ್ರೀತಿನ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದಕ್ಕೆ ಇವತ್ತು ಇದೇನ ಪ್ರತಿಫಲ? ಛೇ, ಏಯ್, ನನ್ ಪ್ರೀತಿನ ನಾನೇ ಸಾಯಿಸ್ಬಿಟ್ಟೆ. ಐ ಕಿಲ್ ಮೈ ಲವ್. ನಾನು ಮಾಡಿದ ಸ್ಯಾಕ್ರಿಫೈಸ್ಗೆ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ಯಾ? ಏಯ್, ಕೊಡ ಕೈನ. ನಾನ್ ಮಾಡಿರೋ ಸ್ಯಾಕ್ರಿಫೈಸ್ಗೆ ನನ್ ತಲೆ ಮೇಲೆ ದೊಡ್ಡ ಸೈಜ್ಗೆಲ್ಲ ಎತ್ತಾಕ್ಬಿಟ್ಟಿಯಲ್ಲೋ, ಈ ಸರಿನೇನು? ಏಯ್, ಸ್ನೇಹಕ್ಕೋಸ್ಕರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಇವತ್ತು ನಿನ್ನ ಹತ್ರ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಲ್ಲ, ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ಕಣೋ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ತ್ಯಾಗಕ್ಕೆ ಬೆಲೆನೇ ಇಲ್ದಂಗಾಗೋಯ್ತು. ಮನಸ್ಸೇ ಇಲ್ದಿರೋ ನಿನ್ಗೆ ನನ್ ಪ್ರೀತಿನ ಬಿಟ್ಕೊಟ್ಬಿಟ್ಟೆ. ಏಯ್, ಏನೋ ಬಿಟ್ಕೊಟ್ಬಿಟ್ಟೆ ಅಂತ ಇದ್ಯಾ? ನಾನು ಅವಳನ್ನ ನಿನಗ್ ಬಿಟ್ಕೊಟ್ರೆ ನೀನ್ ಯಾವನ್ಗೋ ಬಿಟ್ಕೊಡ್ತಾ ಇದ್ಯಾ? ನೀನ್ ಈ ತರ ಕೈಲಾಗ್ದಿರೋನು ಅಂತ ಗೊತ್ತಿದ್ದಿದ್ರೆ ನಾನು ಅವಳ ಕೈ ಬಿಡ್ತಾ ಇರ್ಲಿಲ್ಲ. ನನ್ಗೆ ಕಾಲರ್ ಪಟ್ಟಿ ಹಿಡಿತೇನೋ ನೀನು? ತೆಗೆ ಕೈನಾ. ನಾನ್ ಮಾಡಿರೋ ಪ್ರೀತಿ ತ್ಯಾಗನ ಖಾಲಿ ಜಾಗ ಅನ್ಕೊಂಡು ಇನ್ನೊಬ್ಬ ಕುತ್ಕೊಳಕ್ ಬಿಟ್ಟಿಯಲ್ಲ. ನೀನ್ ಇಂಥ ತಗಡು ಅಂತ ಗೊತ್ತಿದ್ದಿದ್ರೆ ಅವಳ ಕೈ ನಾನ್ ಬಿಡ್ತಾ ಇರ್ಲಿಲ್ಲ. ಹೇಯ್, ಸಾಕು ನಿಲ್ಸು. ತ್ಯಾಗಕ್ಕೆ ಅರ್ಥನೇ ಗೊತ್ತಿಲ್ದಿರ ತಡ್ಕೊಂಡಿ ನಿನ್ನಂತವನ್ ಜೊತೆ ಮಾತಾಡದೆ ವೇಸ್ಟ್. ತ್ಯಾಗಕ್ಕೆ ಬೆಲೆನೇ ಗೊತ್ತಿಲ್ದಿರೋ ನಿನ್ನಂತವನ್ ಜೊತೆ ಮಾತಾಡೋದು ನ್ಯಾಷನಲ್ ವೇಸ್ಟ್. ಹೇಯ್, ನಿನ್ನ ಹತ್ರ ದಮ್ಮಿದ್ರೆ ನಂದು ನನ್ನಿಂದ ಬಿಡಿಸ್ಕೊಳ್ಳೋ ನೋಡೋಣ. ಹೇಯ್, ನಿನಗೆ ತಾಕತ್ತಿದ್ರೆ ನಂದು ನನ್ನಿಂದ ಕಿತ್ಕೊಳ್ಳೋ ನೋಡೋಣ.
ಸರಿಯಾಗಿ ಕೇಳಿಸ್ಕೊ, ಇನ್ಮೇಲೆ ನಿನ್ ದಾರಿ ನಿನ್ಗೆ, ನಂದಿನಿ ನನಗೆ. ಏಯ್, ನಾನು ಹೇಳೋದು ಕೇಳಿಸ್ಕೊಡು. ನಿಂದು ನಿನ್ಗೆ, ನಂದು ನನಗೆ. ಹೇಗೋ ಗಾಡಿ ಸೇಲ್ ಮಾಡ್ಬಿಟ್ಟೆ? ನನ್ ಗಾಡಿ ಕಾಣೋ, ನನ್ ಇಷ್ಟ ಬಂದಾಗ ಬರ್ತೀನಿ, ಬಂದ್ ತಗೊಂಡ್ ಹೋಗ್ತೀನಿ. ಹೇಗೋ ಕೊಟ್ಬಿಟ್ಟೆ ಅವನಿಗೆ. ನನ್ ಗಾಡಿ ಬೇಕು, ನನ್ ಗಾಡಿ ಬೇಕು. ಕೊಡು ನನ್ ಗಾಡಿನ. ಯಾಕೋ ರೈಟ್ಸ್ ಇಲ್ಲ? ಫ್ರೆಂಡ್ಶಿಪ್ ಅಲ್ಲಿ ಗಾಡಿ ಕೊಟ್ರೆ ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಒಬ್ರಿಗೂ ಇಲ್ವಲ್ಲ? ಇನ್ 10 ನಿಮಿಷದಲ್ಲಿ ಗಾಡಿ ಇಲ್ಲಿರ್ಬೇಕಷ್ಟೇ. ಹುಷಾರ್. ಏನ್ ಮಗ, ಗಾಡಿ ಸ್ಟಾರ್ಟ್ ಆಗ್ತಿಲ್ವಾ? ಗಾಡಿ ಸೇಲ್ ಮಾಡ್ಬೇಕು ಮಗ. ಸೇಲ ಎಲ್ಲೋದ? ಎಲ್ಲೋತಿದ್ದು? ಅಮ್ಮ, ಅಮ್ಮ, ಏನೋ ಅದು? ಅಮ್ಮ, ಇಲ್ಲೊಂದು ಸಿಮ್ ಕಾರ್ಡ್ ಇಟ್ಟಿದೆ, ನೋಡ್ದಾ? ತುಂಬಾ ಕಸ ಇತ್ತು ಅಂತ ಎಲ್ಲ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕಿದೀನಿ, ನೋಡು. ಹೇ ಸುರೇಶ, ಏನ್ರೋ ಹಾಗೆ ನೋಡ್ತಿದ್ದೀರಾ? ನಮ್ಮಪ್ಪ ನನಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಿದ್ರು. ಚೆನ್ನಾಗಿದ್ಯಾ? ಈ ಗಾಡಿ ತಗೊಳ್ಳೋದು ಕಾರಣನೇ ನೀವಿಬ್ರು. ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ಹೇಗಿದ್ಯೋ ಕಲರು? ಸಖತ್ತಾಗಿದೆ. ಡಬ್ಬ ತರ ಇದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಪ್ಪನ ಸೆಲೆಕ್ಷನ್. ನಂಗೊಂದ್ ಸ್ವಲ್ಪನೂ ಇಷ್ಟನೇ ಇಲ್ಲ. ಹಾ, ಈ ಡ್ರೆಸ್ ಹೇಗಿದ್ಯೋ? ಸೂಪರ್ ಆಗಿದೆ. ಸುಮಾರಾಗಿದೆ. ಕರೆಕ್ಟ್ ಕಣೋ, ಇದು ನಮ್ಮ ಅಮ್ಮನ ಸೆಲೆಕ್ಷನ್. ನಂಗೊಂದು ಸ್ವಲ್ಪನೂ ಇಷ್ಟನೇ ಇಲ್ಲ. ನನ್ನ ಟೇಸ್ಟ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಟೈಮ್ ಆಯಿತು, ಟ್ಯೂಷನ್ಗೆ ಹೋಗ್ಬೇಕು. ಬರ್ಲಾ? ಗಾಡಿ ತಗೊಂಡಿದ್ದೀನಿ, ಟ್ರೀಟ್ ಕೊಡ್ಸು ಅಂತ ಕೇಳಲ್ವೇನ್ರೋ? ಇವತ್ತು ನಾನು ಬಿಸಿ. ನಾಳೆ ಹೋಗೋಣವಾ? ನಾಳೆ ನಾನ್ ಬಿಸಿ. ನಾಡಿದ್ದು ನಾನ್ ಬಿಸಿ. 3 ಜನ ಯಾವಾಗ ಫ್ರೀ ಇರ್ತೀವೋ ಆವಾಗ ಹೋಗಿ ಪಾರ್ಟಿ ಮಾಡೋಣ, ಸರಿನಾ? ದಾರಿ ಬಿಡ್ರೋ. ಕೇಕಲ್ಲಿ ಕಲ್ ಸಿಕ್ತಂಗೆ ಅಡ್ಡ ಬಂದ್ಬಿಟ್ಟ. ಜಾಮೂನಲ್ಲಿ ಜಲ್ಲಿ ಕಲ್ ತರ ಬಂದ್ಬಿಟ್ಟ.